60ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯವಾಗಿ ಬೈರತಿ ಬಸವರಾಜನಿಗೆ ದೇವರು ಅಷ್ಟ ಐಶ್ವರ್ಯ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ನಮ್ಮ ವರ್ಮಾವ್ ಗ್ರಾಮಸ್ಥರ ಪರವಾಗಿ ಹಾಗೂ ಇಡೀ ಕ್ಷೇತ್ರದ ಪರವಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ಅವರಿಗೆ ಉತ್ತಮ ಸ್ಥಾನ ಕೊಡಲಿ ಅಂತ BJP ಪಾರ್ಟಿಯಿಂದ ಮತ್ತು ಜನರು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಆಶೀರ್ವಾದ ಮಾಡಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀನಿ. 2011 ಇವತ್ತವರೆಗೂ ಯಾರು ಮಾಡದಿದ್ದಂಥ ಕೆಲಸನ ಬಸವರಾಜಣ್ಣವ್ರು ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಹೆಚ್ಚು ಅನುದಾನ ತಂದು ಈ ಕ್ಷೇತ್ರಕ್ಕೆ ಹೆಚ್ಚು ಡೆವಲಪ್ಮೆಂಟ್ ಮಾಡಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ರಾಜ್ಯ ಉಪಾಧ್ಯಕ್ಷರು ಅವರು ಕೆಲಸ ಮಾಡಿದ್ದಕ್ಕೆ ಗುರುತಿಸಿ ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಇನ್ನೂ ಉತ್ತಮ ಸ್ಥಾನ ಕೊಡಲಿ ಅಂತ ಪಕ್ಷದ ವತಿಯಿಂದ ಕೇಳ್ಕೊಳ್ತಾ ಇದ್ದೀವಿ. ಥ್ಯಾಂಕ್ ಯು ವೆರಿ ಮಚ್. ಕ್ಷೇತ್ರದ ಜನಪ್ರಿಯ ಶಾಸಕರು, ಮಾಜಿ ಸಚಿವರು, ರಾಜ್ಯ BJP ಉಪಾಧ್ಯಕ್ಷ ಅಂತ ನಮ್ಮ ನೆಚ್ಚಿನ ನಾಯಕರಾದಂಥ ಬೈರತಿ ಬಸವರಾಜಣ್ಣವರು ಪ್ರತಿ ವರ್ಷ ಅವರು ಹುಟ್ಟುಹಬ್ಬನ ಆಚರಣೆಗೆ ಸಾವಿರಾರು ಸಂಖ್ಯೆಯಲ್ಲಿ ಜನ ಬಂದು ಅವರಿಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ. ಅವರಿಗೆ ಈ ರಾಜ್ಯದ ಉದ್ದಗಲಕ್ಕೂ ಭಗವಂತನು ಇನ್ನೂ ಹೆಚ್ಚು ಸಾಮರ್ಥ್ಯ ಶಕ್ತಿ ಅವ್ರ ಕುಟುಂಬದವರು ಕೊಟ್ಟು ಅವರಿಗೆ ಸಮಾಜ ಸೇವೆ ಮಾಡಲಿಕ್ಕೆ ಅವರಿಗೆ ಜನರ ಆಶೀರ್ವಾದ ಮತ್ತು ಭಗವಂತನ ಆಶೀರ್ವಾದ ಈ ಸಂದರ್ಭ ಸಿಗಲಿ ಅಂತೇಳಿ ಅವ್ರಿಗೆ ನಾವೆಲ್ಲ ಶುಭ ಹಾರೈಸ್ತೇವೆ. ಮುಖ್ಯವಾಗಿ ಏನು ಹೇಳಬೇಕಂದ್ರೆ ಇವತ್ತು 60 ವರ್ಷದ ನಮ್ಮ ಬೈರತಿ ಬಸವರಾಜಣ್ಣನ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೂ ನಮ್ಮ ಜನತೆಗೆ ತುಂಬ ಒಳ್ಳೇದು ಮಾಡಿದ್ದಾರೆ. ಅದಕ್ಕಂತಲೇ ಈ ಸಂಭ್ರಮ ದೇವಸ್ಥಾನದಲ್ಲಿ ಎಲ್ಲಿ ಸಿಗೋದಿಲ್ಲ. ಆ ಥರ ಸಂಭ್ರಮ, ಊಟ ಉಪಚಾರಗಳು, ಬಡವರಾಗಲಿ ಶ್ರೀಮಂತರಾಗಲಿ ಇಷ್ಟು ಜನ ಬಂದಿದ್ದಾರೆ ಅಂದರೆ ಅವ್ರ ಪ್ರೀತಿಗೋಸ್ಕರ, ಈ ಯಾವುದೇ ಚುನಾವಣೆ ಅಂತಲ್ಲ, ಅವ್ರ ಪ್ರೀತಿಗೋಸ್ಕರ ಬಂದಿರೋದು. ಹಾಗೂ ಅವರಿಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ಸಹ ಹೀಗೆ ನಡೆಸಲಿ ಅಂತ ನಮ್ಮ ಪರಿಸ್ಥಿತಿ. ವೈಯಕ್ತಿಕ ಎಲ್ಲ ಥರ ಬಸವರಾಜಣ್ಣ ಅಲ್ಲ, ಬಸವರಾಜಣ್ಣ ಡಿಫ್ರೆಂಟು. ಅಂದರೆ ಅವ್ರಿಗೆ ಅವರು ಆದಾಯಕ್ಕೆ ಅವ್ರೇನು ಮಾಡಲ್ಲ, ಜನಗೋಸ್ಕರ ಏನು ಮಾಡಬೇಕಂತ ಪ್ರತಿಯೊಂದು ರೋಡು ಆಗಲಿ ಮೋರಿ ಆಗಲಿ ಯಾವುದೇ ಆಗಲಿ ಪ್ರತಿಯೊಂದು ಮಾಡಿಕೊಡ್ತಾರೆ. ಅದಕ್ಕೊಂದೇ ಜನ ಇಷ್ಟು ಒಳ್ಳೆಯತ್ತು ಬರ್ತಾ ಇರೋದು. ಜನ ಜಾತ್ರೆ ಅನ್ಬೋದು. ಆದರೆ ಅದಕ್ಕೆ ಬಸವರಾಜಣ್ಣ ಅಂದ್ರೇ ಜನಕ್ಕೆ ಒಂದು ಇದು, ಎಲ್ಲಿ ಚುನಾವಣೆ ಹೌದು, ಖಂಡಿತ ಮುಂದೆ ಬರೋ ಚುನಾವಣೆಗಳಲ್ಲಿ ಚೆನ್ನಾಗಿರ್ಬೇಕಂತ ಎಲ್ಲರೂ ಅವ್ರಿಗೆ ಕೈ ಹಿಡಿದು ಬೆನ್ನೆಲುಬಾಗಿ ಇದ್ದರೆ ಮತ್ತೆ ಹೀಗೆ ಇದೇ ಸಂಭ್ರಮ ನೋಡ್ಬೋದಂತ ನಮ್ಮ ಕೋರಿಕೆ. ಆ ಜನಗಳಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಪುರಂ ಕ್ಷೇತ್ರದ ಅಭಿವೃದ್ಧಿ ಅಧಿಕಾರರು ಅಂತ ಹೇಳ್ಬೋದು. ನಾನು ಕಳೆದ 4 ವರ್ಷಗಳಿಂದ ಜಿಲ್ಲಾಧ್ಯಕ್ಷನಾದ ಮೇಲೆ ಅವ್ರನ್ನ ಸತತವಾಗಿ ಭಾಳ ಹತ್ತಿರದಿಂದ ನೋಡಿದ್ದೀನಿ. ಅವರ ಸಂಘಟನೆ ಇರ್ಬೋದು, ಅವರು ಅಭಿವೃದ್ಧಿ ಕಾರ್ಯದಲ್ಲಿರ್ಬೋದು, ಎಲ್ರಿಗೂ ಸ್ಪಂದನೆ ಮಾಡ್ತಕ್ಕಂಥದ್ದು ಇರ್ಬೋದು. ವಿಶೇಷವಾಗಿ ಪ್ರತಿನಿತ್ಯ ಅವ್ರ ಮನೆ ಹತ್ರ ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ಕಾರ್ಯಕರ್ತರು ಇರ್ಬೋದು, ಸಮಸ್ಯೆಗಳನ್ನು ತರುವಂಥದ್ದು ಇರ್ಬೋದು, ಎಲ್ಲಕ್ಕೂ ಸ್ಪಂದನೆ ಮಾಡಿದಂಥ ವ್ಯಕ್ತಿನ ಬೈರತಿ ಬಸವರಾಜ್ ಅವರು ಅಂತ ಹೇಳ್ಬೋದು. ಈ ಭಾಗದಲ್ಲಿ ಶಾಸಕರಾದ ಮೇಲೆ, ಸಚಿವರಾದ ಮೇಲೆ ಸಂಘಟನೆಗೆ, ಅಭಿವೃದ್ಧಿಗೆ ಹೆಚ್ಚು ಒತ್ತು ನೀಡಿದ್ದಾರೆ. ವಿಶೇಷವಾಗಿ ಒಂದು ಜನ್ಮದಿನ ವರ್ಷಕ್ಕೆ ಒಂದು ಬಾರಿ ಬರುತ್ತೆ. ಅದು ವಿಶೇಷವಾಗಿ ಇವತ್ತು KR-ಪುರಮಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರಿರ್ಬೋದು, ಮತದಾರರಿರ್ಬೋದು, ಹಿತೈಷಿಗಳಿರ್ಬೋದು ಬಂದು ಅವರಿಗೆ ಶುಭ ಹಾರೈಸ್ತಾ ಇರ್ತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ಅವರಿಗೆ ಅವರ ಒಂದು ಶಕ್ತಿ ವೃದ್ಧಿಸಲಿ, ಅವರ ಆಯಸ್ಸು ಹೆಚ್ಚಾಗಲಿ, ಅವರು ಇನ್ನಷ್ಟು ಸಮಾಜ ಸೇವೆ ಮಾಡ್ತಕ್ಕಂಥ ಕೆಲಸಗಳಿಗೆ ಪ್ರೋತ್ಸಾಹ ಸಿಗಲಿ ಅನ್ನೋ ದೃಷ್ಟಿಯಿಂದ ಇವತ್ತು ಜನರ ಸ್ಪಂದನೆ ನೋಡಿದ್ರೆ ಗೊತ್ತಾಗ್ತಾ ಇದೆ. ಹಾಗಾಗಿ ಶುಭ ಸಂದರ್ಭದಲ್ಲಿ ಮತದಾರರ, ಕಾರ್ಯಕರ್ತರ, ಹಿತೈಷಿಗಳ ಎಲ್ಲ ಶುಭ ಹಾರೈಕೆಗಳೊಂದಿಗೆ ದೇವರು ಅವರಿಗೆ ಇನ್ನಷ್ಟು ಶಕ್ತಿಯನ್ನು ನೀಡಲಿ ಅಂತೇಳಿ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ವಿಶೇಷವಾಗಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ಪ್ರತಿ 3 ತಿಂಗಳಿಗೊಮ್ಮೆ ಜಿಲ್ಲಾ ಕಾರ್ಯಕಾರಿಣಿ ಇರ್ಬೋದು, ರಾಜ್ಯ ಕಾರ್ಯಕಾರಿಣಿ ನಡೆಯುತ್ತೆ. ವಿಶೇಷವಾಗಿ ಬೆಂಗಳೂರು ಉತ್ತರ ಜಿಲ್ಲೆಯಲ್ಲಿ ನಿನ್ನೆ ಒಂದು ಕಾರ್ಯಕಾರಿಣಿ ನಡೀತು. ಕಾರ್ಯಕ್ರಮಕ್ಕೆ ಸಂಘಟನಾ ಪ್ರಧಾನ ಕಾರ್ಯದರ್ಶಿಗಳಾದಂಥ ರಾಜೇಶ್ ಜಿಯವರು, ಸದಾನಂದ ಗೌಡರು, ಶಾಸಕರು ಎಲ್ಲ ಭಾಗವಹಿಸಿದರು, ಜಿಲ್ಲಾ ಪದಾಧಿಕಾರಿಗಳು ಭಾಗವಹಿಸಿದರು. ಮುಂದೆ ಬರ್ತಕ್ಕಂಥ ಲೋಕಸಭಾ ಚುನಾವಣೆಗೆ ಏನು ಒಂದು ಸಂಘಟನಾತ್ಮಕವಾಗಿ ನಮ್ಮ ಕಾರ್ಯಚಟುವಟಿಕೆಗಳ ಬಗ್ಗೆ ಸವಿಸ್ತಾರವಾಗಿ ಚರ್ಚೆ ಮಾಡಲಾಯಿತು.
ಇತ್ತೀಚೆಗೆ ರಾಜ್ಯದಲ್ಲಿ ಕೆಲವು ಬದಲಾವಣೆಗಳಾದವು, ಪದಾಧಿಕಾರಿಗಳ ಬದಲಾವಣೆ. ಅದೇ ರೀತಿ ಇವತ್ತು ಜಿಲ್ಲೆಯಲ್ಲೂ ಸಹ 3 ವರ್ಷಕ್ಕೊಮ್ಮೆ ಬದಲಾವಣೆ ಆಗುತ್ತೆ. ವಿಶೇಷವಾಗಿ ನಮಗೆ ಸಂಘಟನೆಯಲ್ಲಿ 4 ವರ್ಷ ಅವಕಾಶ ಸಿಕ್ತು. ಈ ವಿಶೇಷ ಸಂದರ್ಭದಲ್ಲಿ ಎಲ್ಲ ಕಾರ್ಯಕರ್ತರ ಅಭಿಮಾನ ಶುಭ ಹಾರೈಕೆಗಳೊಂದಿಗೆ ಭಾಳ ಯಶಸ್ವಿಯಾಗಿ ಜಿಲ್ಲಾ ಕಾರ್ಯಕಾರಿಣಿ ಆಯಿತು. ಶ್ರೀಯುತ ಆತ್ಮೀಯರು ಮಾಜಿ ಉಪಮಹಾಪೌರರಾದಂಥ ಹರೀಶ್ ಅವರಿಗೆ ನಿನ್ನೆ ನಮ್ಮ ಒಂದು ಏನು ಜವಾಬ್ದಾರಿಯ ಹಸ್ತಾಂತರ ಕಾರ್ಯಕ್ರಮ ನಡೀತು. ಎಲ್ಲ ಶುಭ ಚೆನ್ನಾಗಾಯಿತು. ಸರ್, ವಿಶೇಷವಾಗಿ ಕಳೆದ ಅದು ಸಾಂಗ್ಲಿಯನ್ನವ್ರು ಇರ್ಬೋದು, ಚಂದ್ರೇಗೌಡರು ಇರ್ಬೋದು, ಸದಾನಂದ ಗೌಡ್ರು ಇರ್ಬೋದು, ಎಲ್ಲರೂ ಅತಿ ಹೆಚ್ಚು ಮತಗಳ ಅಂತರದಿಂದ ಆರೈಸಿ BJP ಅಭ್ಯರ್ಥಿಗಳನ್ನಾಗಿ ಗೆಲ್ಲಿಸ್ಕೊಟ್ಟಿರ್ತಕ್ಕಂಥದ್ದು ಬೆಂಗಳೂರು ಉತ್ತರ ಜಿಲ್ಲೆ. ವಿಶೇಷವಾಗಿ ನಿನ್ನೆ ಕಾರ್ಯಕಾರಿಣಿಯಲ್ಲೂ ನಾನು ಹೇಳಿದೆ, ಇವತ್ತೇನಾದರೂ ಇಡೀ ದೇಶದಲ್ಲೇ ಯಾವುದಾದ್ರೂ ಒಂದು ಜಿಲ್ಲೆ ಸಂಪದ್ಭರಿತವಾಗಿದೆ ಅಂದರೆ ಅದು ಹೆಚ್ಚು ಶಾಸಕರನ್ನ, ಸಚಿವರನ್ನು, ಸಂಘಟನೆಯಲ್ಲಿ ಮತ್ತು ಕಾರ್ಯಕರ್ತರಲ್ಲಿ ತುಂಬ ಚೆನ್ನಾಗಿರೋ ಕ್ಷೇತ್ರ ಅಂತ ಹೇಳಿದ್ರೆ ಅದು ಬೆಂಗಳೂರು ಉತ್ತರ ಜಿಲ್ಲೆ. ಎಲ್ರಿಗೂ ಅನಿಸಿದೆ ಇವತ್ತು ಯಾವುದೋ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ಅವಕಾಶ ಕೊಟ್ಟರು ಗೆಲ್ಲಿಸುವಷ್ಟು ಶಕ್ತಿ ಪಕ್ಷಕ್ಕೆ, ಸಂಘಟನೆಗೆ ಇದೆ ಅಂತೇಳಿ. ವಿಶೇಷವಾಗಿ ಕಳೆದ 10 ವರ್ಷಗಳಲ್ಲಿ ನರೇಂದ್ರ ಮೋದಿಜಿಯವರು ಕೊಟ್ಟಂಥ ಅಧಿಕಾರ ಇರ್ಬೋದು, ಆಡಳಿತ ಇರ್ಬೋದು, ಅಭಿವೃದ್ಧಿ ಇರ್ಬೋದು, ಈ ಎಲ್ಲ ಒಟ್ಟಾರೆ ದೇಶವನ್ನು ಗಮನಿಸಿ ಇವತ್ತು ಜನ ನಿಶ್ಚಯ ಮಾಡಿದ್ದಾರೆ. ಇತ್ತೀಚೆಗೆ ಸರ್ವೆ ರಿಪೋರ್ಟ್ಗಳು ಬಂದಿದೆ. ಕೇಂದ್ರ ಸರ್ಕಾರದ ಅಭಿವೃದ್ಧಿ ಇರ್ಬೋದು, ನರೇಂದ್ರ ಮೋದಿಜಿಯವರ ಬಗ್ಗೆ ಒಲವಿರ್ತಕ್ಕಂಥದ್ದನ್ನು ಸರ್ವೆ ಮಾಡಿದಾಗ 72% ಜನ ಇವತ್ತು ಭಾರತೀಯ ಜನತಾ ಪಾರ್ಟಿಗೆ ಒಲವು ತೋರಿಸಿದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ಬೆಂಗಳೂರು ಉತ್ತರ ಜಿಲ್ಲೆಯಲ್ಲಿ ಯಾರೇ ನಿಂತರೂ BJP ಗೆಲ್ಲುತ್ತೆ. ವಿಶೇಷವಾಗಿ ಸ್ಥಳೀಯವಾಗಿ ಕಾರ್ಯಕರ್ತರ, ಮತದಾರರ ಒಂದು ಅಭಿಲಾಷೆ ಏನಂತ ಹೇಳಿದ್ರೆ, ಅವರೆಲ್ಲರ ಆಸೆ ಈ ಮುಂದೆ ಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಸ್ಥಳೀಯವಾಗಿ ಕೊಟ್ಟರೆ ಉತ್ತಮ, ನಮ್ಮೆಲ್ಲರಿಗೂ ಖುಷಿ ಆಗುತ್ತೆ, ಸಂಪರ್ಕ ಚೆನ್ನಾಗಿರುತ್ತೆ ಅನ್ನೋದೊಂದು ಭಾವನೆ ಇದೆ. ವಿಶೇಷವಾಗಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ಯಾವುದೇ ಕಾರ್ಯಕರ್ತರನ್ನು ಕೊಟ್ಟರು ನಾವೆಲ್ಲ ಸೇರಿ ಅವರನ್ನು ಗೆಲ್ಸ್ತಕ್ಕಂಥದ್ದು, ಮೋದಿಯವ್ರನ್ನ ಮತ್ತೊಮ್ಮೆ ಪ್ರಧಾನಿ ಮಾಡ್ತಕ್ಕಂಥ ಉದ್ದೇಶ ಇರೋದ್ರಿಂದ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಸ್ಥಳೀಯರಿಗೆ ಕೊಡಬೇಕು, ಉತ್ತಮ ಅಭ್ಯರ್ಥಿಗೆ ಕೊಡಬೇಕು, ಯಾರಿಗೆ ಕೊಡಬೇಕು ಅಂತ. ಅವ್ರು ಯಾರಿಗೆ ತೀರ್ಮಾನ ಮಾಡಿದ್ರು ನಾವೆಲ್ಲರೂ ಸೇರಿ ಇವತ್ತು ಬೆಂಗಳೂರು ಉತ್ತರ ಜಿಲ್ಲೆಯಲ್ಲಿ ಇದುವರೆಗೂ ನಡೆದಂಥ ಚುನಾವಣೆಗಿಂತಲೂ ಹೆಚ್ಚು ಮತಗಳನ್ನು ಕೊಡಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ. ಆ ನಿಟ್ಟಿನಲ್ಲಿ ಇವತ್ತು ಮತದಾರರು ಸಹ ನಿಶ್ಚಯ ಮಾಡಿದ್ದಾರೆ. ಲೋಕಸಭೆಗೆ ಯಾರು ಇಚ್ಛೆ ಪಡಲ್ಲ ಕ್ಯಾಂಡಿಡೇಟ್ ಆಗೋಕ್ಕೆ, ತುಂಬ ದೊಡ್ಡ ಕ್ಷೇತ್ರ. ಒಂದು ವೇಳೆ ವರಿಷ್ಠರು ತಮಗೆ ಕೊಟ್ಟರೆ ಸಮ್ಮತಿ ಇದೆಯಾ ಸರ್? ಇವತ್ತು ಯಾರು ಇಷ್ಟಪಡಲ್ಲ ಅಂತಿಲ್ಲ. ಸದಾನಂದ ಗೌಡರು ಕಳೆದ 2 ಸಾರಿ ಕೇಳಿದಾಗೂ ಯಾವುದು ಕಾರ್ಯಕರ್ತರು ನಾವು ನಿಲ್ತೀವಿ ಅಂತ ಹೇಳಿರಲಿಲ್ಲ. ಯಾಕೆಂದರೆ ಅವರೊಬ್ಬರು ಮುಖ್ಯಮಂತ್ರಿ ಇದ್ದರು, ಮಾಜಿ ಮುಖ್ಯಮಂತ್ರಿ ಇದ್ದರು, ಕೇಂದ್ರ ಸಚಿವರಿದ್ದರು. ಹಾಗಾಗಿ ಅವ್ರಿಗೆ ಅವಕಾಶಗಳು ಸಿಗಲಿ ಅಂತೇಳಿ ಎಲ್ಲ ಒಂದು ಕಡೆ ಇವತ್ತು ಸದಾನಂದ ಗೌಡರು ಸಹ ಚುನಾವಣಾ ರಾಜಕೀಯದಿಂದ ನಿವೃತ್ತಿ ಆಗ್ತೀನಿ ಅಂತ ಹೇಳಿದ ಮೇಲೆ ನಮ್ಮ ಬೆಂಗಳೂರು ಉತ್ತರ ಜಿಲ್ಲೆಯಲ್ಲೇ ಕಾರ್ಯಕರ್ತರ ಒಂದು 8-10 ಜನ ಕೇಳ್ತಾ ಇದ್ದೀವಿ. ಹಾಗಾಗಿ ಹೊರಗಡೆಯವರು ಕೇಳ್ತಿದ್ದಾರೆ. ಎಲ್ಲರ ಅಭಿಪ್ರಾಯ ಅಷ್ಟೇ, ಹೊರಗಡೆಯಿಂದ ಬಂದು ಅಲ್ಲಿ ಅವಕಾಶ ಮಾಡಿಕೊಡೋದಕ್ಕಿಂತಲೂ ಈ ಬಾರಿ ಸ್ಥಳೀಯವಾಗಿ ಕೊಡಿ ಅಂತೇಳಿ ಆ ನಿಟ್ಟಿನಲ್ಲಿ ಪಕ್ಷ ಏನನ್ನ ತೀರ್ಮಾನ ಮಾಡಿದ್ರೆ ನಾನು ಸಹ ಸ್ಪರ್ಧೆ ಮಾಡಲಿಕ್ಕೆ ಬಯಸ್ತಾ ಇದ್ದೀನಿ. ಈ ಕ್ಷೇತ್ರದ ಶಾಸಕರು ಮತ್ತು ಅಭಿವೃದ್ಧಿ ಅಧಿಕಾರಿಗಳು, ಮಾಜಿ ನಗರಾಭಿವೃದ್ಧಿ ಸಚಿವರಂತ ಇವತ್ತು ಬೈರತಿ ಬಸವರಾಜಣ್ಣವರ 60ನೇ ಹುಟ್ಟುಹಬ್ಬವನ್ನು ಅದ್ಧೂರಿಯಾಗಿ ಇವತ್ತು ಅವ್ರ ಮನೆ ಮುಂದೆ ನೀವೇ ನೋಡ್ತಾ ಇದ್ದೀರಾ. ಇಷ್ಟು ಜನ ಸಮೂಹ ಇಲ್ಲಿ ಸೇರ್ತಾ ಇದೆ ಅಂದರೆ ಅವರೆಷ್ಟು ಜನಗಳ ಅಭಿಮಾನ ಪಡೆದಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ಆ ದೇವರು ಆರೋಗ್ಯ, ಐಶ್ವರ್ಯ, ಹೆಚ್ಚಿನ ಶಕ್ತಿ, ಹೆಚ್ಚಿನ ಅಧಿಕಾರವನ್ನು ಕೊಡಲಿ ಅಂತ ಆ ದೇವ್ರನ್ನೇ ಪ್ರಾರ್ಥನೆ. ಗೌಡ್ರವರು ಯಶಸ್ವಿಯಾಗಿ 4 ವರ್ಷಗಳ ಉತ್ತರ ಜಿಲ್ಲೆಯ ಅಧ್ಯಕ್ಷರಾಗಿ ಯಶಸ್ವಿಯಾಗಿ ನಿರ್ವಹಣೆ ಮಾಡಿದ್ದಾರೆ. ಅವ್ರಿಗೂ ಹೆಚ್ಚಿನ ಅಧಿಕಾರವನ್ನು ಕೊಡಲಿ, ಮುಂದಿನ ಚುನಾವಣೆಯಲ್ಲಿ ಅವ್ರಿಗೂ ಒಂದು ಅವಕಾಶ ಕಲ್ಪಿಸಲಿ ಅಂತ ಈ ಮುಖಾಂತರ ಕೇಳ್ತೀನಿ. ಒಂದು ಹುಲಿ ಅಂತಲೇ ಹೇಳಬೇಕು. ಯಾಕೆಂದರೆ ನಮಗೆ ಶಾಸಕರು, CM ಎಲ್ಲ ಅವರೇನೆ. ಯಾಕೆಂದರೆ ಇವತ್ತು ಅವರೊಂದು ಹುಟ್ಟುಹಬ್ಬ ಆಚರಣೆ ಮಾಡ್ತಾರೆ, ನಾವು ತುಂಬ ಖುಷಿಯಿಂದ ಆಚರಣೆ ಮಾಡ್ತಾ ಇದ್ದೀವಿ. ಯಾಕೆಂದರೆ ಮುಂದಿನ ದಿನದಲ್ಲಿ ಅವರು ನಮಗೆ ತವ್ರ ಮನೆಯಾಗಿ ಅಣ್ಣಾಗಿ ಉಳ್ಕೊಂಡಿದ್ದಾರೆ. ಆ ಒಂದು ನಾವು ಅಕ್ಕ ತಂಗಿದ್ದೀರಿ ಎಲ್ಲ ಹೋಗಿ ಅವ್ರನ್ನ ಆಶೀರ್ವಾದ ಪಡಿಬೇಕು, ಅವ್ರಿಗೆ ನಾವು ಆಶೀರ್ವಾದ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಮ್ಮ ವುಮೆನ್ಸ್ ಗ್ರೂಪ್ನ ಎಲ್ಲ ಹೆಣ್ಮಕ್ಳಿಂದ ನಾನು ಶುಭ ಕೋರ್ತೇನೆ.
ವರ್ಮಾ ವಾರ್ಡ್ ಪ್ರಧಾನ ಕಾರ್ಯದರ್ಶಿ. ನಮ್ಮ ಬೈರತಿ ಬಸವರಾಜನವರ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳುತ್ತಾ ಸಮಸ್ತ ನಮ್ಮ KR ಪುರಂ ಕ್ಷೇತ್ರದ ಎಲ್ಲ ಜನತೆಗಳಿಗೂ ಅವರ ಅಭಿಮಾನಿಗಳ ಪರವಾಗಿ ನಾನು ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಇದ್ದೇನೆ. The person who has developed the KR Pura constituency very nicely, and he was the number 1 MLA, Mr. Basavaraj BA, the MLA of KR Pura. Today he is celebrating his birthday, so we came here to celebrate to him the birthday wishes. So really after seeing this crowd, we are very very happy that still the KR Puram, the entire KR Puram constituency people are with him, and we also wishing him a very happy birthday. At the same time, we all are wishing for his very good health, wealth, and to develop the KR Puram constituency into the next level. Thank you. ಇವತ್ತು ಬೈರತಿ ಬಸವರಾಜನ ಹುಟ್ಟುಹಬ್ಬ ಎಲ್ಲರೂ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಹಿಂಗೆ KR ಪುರಂನ ಅಭಿವೃದ್ಧಿ ಮಾಡಿ ಎಲ್ಲರ ಮನ ಗೆಲ್ಲಿಲಿ ಅಂತ ಶುಭ ಹಾರೈಸ್ತೀವಿ. ಅವರಿಗೆ ಬರ್ತ್ಡೇ ವಿಶೇಷ ಹುಟ್ಟಿದಬ್ಬದ ಶುಭಾಶಯಗಳು ಬಸವರಾಜಣ್ಣನವರಿಗೆ. ಹಾಗೂ ಅವರು ನಮ್ಮ MLA ಸಾಹೇಬರು ಉಪಾಧ್ಯಕ್ಷರಾಗಿದ್ದಾರೆ, ಬೆಂಗಳೂರು ರಾಜ್ಯದ ಉಪಾಧ್ಯಕ್ಷರು. ಆರೋಗ್ಯ ಐಶ್ವರ್ಯ ನಮ್ಮ ಅಣ್ಣವ್ರಿಗೆ ಒಳ್ಳೆ ಇನ್ನು 100 ವರ್ಷ ಬದುಕಬೇಕು ಅವರು. ಥ್ಯಾಂಕ್ ಯು. KP ಲಕ್ಷ್ಮಣ್. ಬೈರತಿ ಬಸವರಾಜನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಆ ಭಗವಂತ ಆರೋಗ್ಯ, ಆಯುಷು, ಐಶ್ವರ್ಯ, ಸಕಲ ಸಂಪತ್ತು ನೀಡಿ ಮತ್ತೊಮ್ಮೆ ಅವರು ಗೆದ್ದು ಬಂದು ಮತ್ತೆ ಅವರು ಸಚಿವರಾಗಿ ಈ ಒಂದು ರಾಜ್ಯದ ಪರವಾಗಿ ಮತ್ತು ನಮ್ಮ ಕ್ಷೇತ್ರದ ಪರವಾಗಿ ಎಲ್ಲ ಅಭಿವೃದ್ಧಿ ಕೆಲಸಗಳು ಮಾಡಲಿ, ಜನತಾ ಪರವಾಗಿ ಇರಲಿ ಅಂತ ನಾವು ಆಶಿಸ್ತೀವಿ. ಖಂಡಿತವಾಗ್ಲೂ ಅಭಿವೃದ್ಧಿ ಅಂದರೆ ಬೈರತಿ ಬಸವರಾಜು. ನೀವು ನೋಡಿರ್ಬೋದು ನಮ್ಮ ಒಂದು ಕ್ಷೇತ್ರದಲ್ಲಿ ಎಲ್ಲ ಕಡೆಯೂ LED ಲೈಟ್ಗಳು, ನೀವು ಇಂದಿರಾನಗರ ಆ ಕಡೆ ನೋಡಿರ್ಬೋದು, ಇನ್ನೂ ಸೋಡಿಯಂ ಲೈಟ್ಗಳೆಲ್ಲ ಇದ್ದಾವೆ. ಆ ಥರ ಒಂದು ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ. ಖಂಡಿತವಾಗ್ಲೂ ಅವರು ಬಡವರ ಪರವಾಗಿ ಮತ್ತು ಜನರ ಪರವಾಗಿ ಅವರ ಅಭಿವೃದ್ಧಿ ಒಂದು ಎಲ್ಲ ಏನೇ ಒಂದು ಕೆಲಸ ಇರಲಿ, ಬೆಳಿಗ್ಗೆನೇ 7 ಗಂಟೆಗೆ ಎದ್ದು ಯಾರು ಬರ್ತಾರೆ ಅವ್ರವ್ರ ಕ್ಷೇತ್ರದಲ್ಲಿ ಅವ್ರವ್ರ ವಾರ್ಡ್ಗಳಿಂದ, ನಮ್ಮ ವಾರ್ಡ್ಗಳಿಂದ ಯಾರ್ಯಾರು ಬರ್ತಾರೆ ಅವ್ರ ಬಡವ್ರ ಪರವಾಗಿ ಏನೇ ಕೆಲಸ ಇರಲಿ, ನೀರಿರ್ಬೋದು, ಒಂದು ಬೀದಿ ದೀಪ ಇರ್ಬೋದು, ಮತ್ತೊಮ್ಮೆ ಆ ಕೆಲಸಗಳು, ಡಾಂಬರೀಕರಣ ಎಲ್ಲ ಕೆಲಸಗಳು ಮಾಡಿ ಮುಗಿಸಿದ್ದೀವಿ. ಈ ಸರಿ ನಮಗೆ ತಾರತಮ್ಯ ಮಾಡ್ತಾ ಇದ್ದಾರೆ ಈ ಕಾಂಗ್ರೆಸ್ ಸರ್ಕಾರದವರು. ನಮ್ಗೆ ಅನುದಾನ ಕೊಡ್ತಾ ಇಲ್ಲ. ಲಾಸ್ಟ್ ಟೈಮು ನಮ್ಮ DCM ಬಂದ್ಬಿಟ್ಟು ನಿಮ್ಗೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅರ್ಜಿಗಳೆಲ್ಲ ಈಸ್ಕೊಂಡೋಗಿದ್ದಾರೆ. ಇದುವರೆಗೂ ಏನೂ ಉತ್ತರನೂ ಇಲ್ಲ, ಎಂಥದ್ದಿಲ್ಲ. ಆದ್ದರಿಂದ ನಾವು ಹೇಳೋದಷ್ಟೇ, ರಾಜ್ಯ ಸರ್ಕಾರದವ್ರಿಗೆ ಎಲ್ಲೂ ತಾರತಮ್ಯ ಮಾಡಬೇಡಿ. ನಮ್ಮ ಒಂದು ಮಾದೇಪುರ ಒಂದು ವಲಯದಿಂದ ಹೆಚ್ಚು ಟ್ಯಾಕ್ಸ್ ಕಟ್ತಾ ಇದ್ದೀವಿ. ಇಡೀ ಬೆಂಗಳೂರಿಗೆ ಮಾದೇಪುರ ವಲಯದಿಂದಲೇ ಹೆಚ್ಚು ಟ್ಯಾಕ್ಸ್ ಕಟ್ತಾ ಇರೋದು. ಆದ್ದರಿಂದ ಆ ಟ್ಯಾಕ್ಸ್ಗೆ ಅನುಗುಣವಾಗಿ ನಮಗೂ ಅನುದಾನ ಮತ್ತು ಅಭಿವೃದ್ಧಿ ಕೆಲಸಗಳಿಗೆ ನಮಗೆ ಅನುದಾನ ಕೊಡಬೇಕಂತ ಹೇಳ್ಬಿಟ್ಟು ನಾನು ಮತ್ತೊಮ್ಮೆ ಬೈರತಿ ಬಸವರಾಜ್ ಅವರ ಹುಟ್ಟುಹಬ್ಬದ ಶುಭಾಶಯಗಳು ಹೇಳ್ತಾ, ಖಂಡಿತವಾಗ್ಲೂ ಅವರು ಭಾಳ ಚುರುಕಾಗಿದ್ದಾರೆ. ನೀವು ನೋಡಿರ್ಬೋದು, 60 ವರ್ಷ ಈಗ 16 ವರ್ಷ ಹುಡುಗರ ಥರ ಓಡಾಡ್ತಾರೆ. ಆದ್ದರಿಂದ ಅವರಿಗೆ ಉಪಾಧ್ಯಕ್ಷರ ಸ್ಥಾನ ಕೊಟ್ಟಿದ್ದಾರೆ. ಅದೇ ರೀತಿ ದಾವಣಗೆರೆ ಉಸ್ತುವಾರಿಯಾಗಿ MP ಚುನಾವಣೆಯನ್ನು ಕೊಟ್ಟಿದ್ದಾರೆ. ಖಂಡಿತವಾಗ್ಲೂ ಅವರು ಆ ಒಂದು ದಾವಣಗೆರೆ ಒಂದು MP ಕ್ಷೇತ್ರವನ್ನು ಗೆಲ್ಲಿಸ್ಕೊಂಡು BJP ಪಕ್ಷವನ್ನು ಗೆಲ್ಲಿಸ್ಕೊಂಡು ಬರ್ತಾರೆ ಅಂತ ಎಲ್ಲರೂ ನಂಬಿಕೆ ಇರುತ್ತೆ. ಅದೇ ರೀತಿ ನಮ್ಮ KR ಪುರಂ ಜನತೆ ಸದಾ ಅವರ ಹಿಂದೆ ಇರ್ತೀವಿ. ನೀವು ನೋಡ್ತಾ ಇರ್ಬೋದು, ಇಲ್ಲಿ ಸಾವಿರಾರು ಜನರು ಅವರ ಒಂದು ಅಭಿಮಾನಿಗಳು ಯಾವ ಥರ ಬರ್ತಾರೆ ಅಂತ ಯಾರಿಗೂ ನಾವು ತಿಳ್ಸೋಕೆ ಹೋಗಿಲ್ಲ, ಸುಮ್ಮನೆ ಮೆಸೇಜ್ಗಳು ಕಳಿಸಿರೋದಷ್ಟೇ. ಅದರಿಂದ ಒಂದು ಅಭಿಮಾನ ಅವ್ರ ಮೇಲೆ ಸದಾ ಇರಲಿ. ಅದೇ ರೀತಿ ಅವರು ನಮ್ಮ ಮೇಲೆ ಅಭಿಮಾನ ಇದ್ದು ನಮ್ಮ KR ಪುರಂ ಕ್ಷೇತ್ರವನ್ನು ಭಾಳ ಅಭಿವೃದ್ಧಿಯತ್ತ ತಗೊಂಡೋಗಲಿ ಅಂತ ಆಶಿಸ್ತೀವಿ. ಇಂತಿ ನಾನು V. ಸುರೇಶ್, ವಾರ್ಡ್ ನಂಬರ್ 56, ಎಕ್ಸ್ ಕಾರ್ಪೊರೇಟರ್. ಮೇಡಮ್, ಮೊದಲನೇ ಫಸ್ಟ್ ಆಫ್ ಆಲ್ ಬೈರತಿ ಬಸವರಾಜನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಈ ಕಡೆ ಭಾಗದಲ್ಲಿ ನಮ್ಮ ಜನಪ್ರಿಯರಾಗಿದ್ದಾರೆ, ತುಂಬ ಒಳ್ಳೊಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ. ನಮ್ಮೆಲ್ಲ ಒಂಥರ ಡೈರೆಕ್ಷನ್, ಹೀಗೆ ಒಂಥರ ಹಿರಿಯರು, ಅವತ್ತು ತುಂಬ ವರ್ಷಗಳಿಂದ ಪರಿಚಯ. ಅದೇ ರೀತಿ ಒಳ್ಳೆಯ ಕೆಲಸ ಕಾರ್ಯ ಮಾಡ್ತಾ ಇದ್ದಾರೆ. ಮುಂದೆನೂ ಅವರು ಇದೇ ರೀತಿ ಒಳ್ಳೆ ಕೆಲಸ ಕಾರ್ಯ ಮಾಡಿ ದೇಶಕ್ಕೆ ಸೇವೆ ಮಾಡಿ ನಮಗೆಲ್ಲ ಒಳ್ಳೆ ರೀತಿ ಅನುಕೂಲ ಮಾಡಿಕೊಳ್ಳಿ ಅಂತ ಹಾಗಿದೆ. ಅದಕ್ಕೂ ಒಂದು ತುಂಬಾ ಕಂಗ್ರಾಟ್ಸ್ ಹೇಳ್ತಾ, ಅದೇ ರೀತಿ ಅಧ್ಯಕ್ಷರು ಆಗಲಿ, ಮಿನಿಸ್ಟರ್ ಆಗಲಿ, ಒಳ್ಳೆ ಹೆಸರು ತಗೊಳ್ಳಿ, ಮುಂದಕ್ಕೆ ಕ್ಷೇತ್ರದ ರಾಜ್ಯದ ಕೆಲಸಗಳೆಲ್ಲ ಒಳ್ಳೆ ರೀತಿ ಮಾಡಲಿ ಅಂತ ಆಶಿಸ್ತಾ ಇದ್ದೀನಿ. ಹೌದು, ತುಂಬ ಎಫರ್ಟ್ ಮಾಡ್ತಾ ಇದ್ದಾರೆ. ಅಂದರೆ ಅವರೇ ಮುತುವರ್ಜಿ ವಹಿಸಿ ಕೆಲಸ ಕಾರ್ಯಗಳೆಲ್ಲ ಇನ್ಸ್ಪೆಕ್ಷನ್ ಮಾಡಿ ಕೆಲಸ ಅದು ಯಾವ ರೀತಿ ಅಂದರೆ ಕ್ವಾಲಿಟಿಯಲ್ಲಿ ಆಗ್ತಾ ಇದೆಯಲ್ಲ ಅಂತ ಚೆಕ್ ಮಾಡಿ ಒಳ್ಳೆ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಮೇಡಮ್. ಮತ್ತೊಮ್ಮೆ ಬೈರತಿ ಬಸವರಾಜನವರಿಗೆ ಕ್ಷೇತ್ರದ ಪರವಾಗಿ ಅವರಿಗೆ ಶುಭಾಶಯಗಳು. ಸಾರಿ, KR ಪುರಂ ಕ್ಷೇತ್ರ ಅಲ್ಲ
ಹಳೆ ಕ್ಷೇತ್ರ ಅದೇ ಇದು ಹಳೆ ಕ್ಷೇತ್ರ ಇದ್ದ ನಂತರ ಮಹಾದೇವಪುರ ಮತ್ತು ಕೃಷ್ಣರಾಜಪುರ ಅಂತ 2 ಕ್ಷೇತ್ರಗಳನ್ನು ವಿಭಾಗ ಮಾಡಿದ ನಂತರ ಕ್ಷೇತ್ರ ತುಂಬಾ ಹಿಂದುಳಿದಿತ್ತು. ಈಗ ಈ ಬಸವರಾಜಣ್ಣನವರು MLA ಆದ ನಂತರ ಮತ್ತು ಕಳೆದ ಬಾರಿ ಸಚಿವರು ಆಗಿದ್ದರು. ಇವರ ಪೀರಿಯಡಲ್ಲಿ ತುಂಬಾ ಒಳ್ಳೊಳ್ಳೆ ಕೆಲಸಗಳು ಆಗಿದೆ ಅಂತ ನಮಗೆ ಖುಷಿಯಾಗುತ್ತೆ. ಸೊ ಆ ಒಂದು ಕಾರಣಕ್ಕೆ ನಾವು ಬಸವರಾಜಣ್ಣವರ ಆರೋಗ್ಯ ಆಯಸ್ಸು ಹೆಚ್ಚು ಕೊಡಲಿ ಅಂದ್ಬಿಟ್ಟು ನಾವು ಶುಭ ಹಾರೈಸಬೇಕು ಅಂತ ನಾವು ಕಾರ್ಯಕರ್ತರಾಗಿ ನಾವು ಬಂದಿದ್ದೀವಿ. ಜೈ ಹಿಂದ್. ಜನಪ್ರಿಯ ನಾಯಕರು, ಕರ್ನಾಟಕ ರಾಜ್ಯದ ಮಾಜಿ ನಗರಾಭಿವೃದ್ಧಿ ಸಚಿವರು, ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಉಪಾಧ್ಯಕ್ಷರು, ನಮ್ಮೆಲ್ಲರ ಜನಪ್ರಿಯ ಶಾಸಕರು, ಬಡವರ ಬಂಧು, ದೀನದಲಿತರ ಆಶಾಕಿರಣರಾಗಿರ್ತಕ್ಕಂಥ ಬೈರತಿ ಬಸವರಾಜಣ್ಣವರ ಇವತ್ತು ಹುಟ್ಟುಹಬ್ಬ ಕಾರ್ಯಕ್ರಮ ಪರವಾಗಿ ಇಡೀ ಕ್ಷೇತ್ರ ಇವತ್ತು ಮಹಾಪೂರ ಇವತ್ತು ಎಲ್ಲ ಕಾರ್ಯಕರ್ತರು, ಅಭಿಮಾನಿಗಳು ಎಲ್ಲ ಕೂಡ ಬಂಧು ಬಳಗ ಇವತ್ತು ಬಂದು ಶುಭಾಶಯಗಳು ತಿಳಿಸ್ತಕ್ಕಂಥ ಆಗಿದೆ. ಇವತ್ತು ಬೈರತಿ ಬಸವರಾಜಣ್ಣವರು ರಾಜಕಾರಣದಲ್ಲಿ ಅನೇಕ ಜನ ಇರಬಹುದು, ಶಾಸಕರಾಗ್ಬೋದು, ಸಚಿವರಾಗ್ಬೋದು, ಅನೇಕ ಹುದ್ದೆ ಇರ್ತವೆ. ಆದರೆ ಬೈರತಿ ಬಸವರಾಜ್ ಅಂತ ಒಬ್ಬ ನಾಯಕನು ಈ ಕ್ಷೇತ್ರಕ್ಕೆ ಸಿಕ್ಕಿರ್ತಕ್ಕಂಥದ್ದು ನಮ್ಮೆಲ್ಲರ ಕೂಡ ಪೂರ್ವಜನ ಸುಕೃತ ಅಂತ ಸಂದರ್ಭ ತಿಳಿಸ್ತೀನಿ. ಯಾಕಂತ ಹೇಳಿದ್ರೆ ಒಬ್ಬ ಮಹಾನ್ ನಾಯಕನು ಇವತ್ತು ಬಡವರಿಗಾಗಿ, ಬಡವರ ಏಳಿಗೆಗಾಗಿ, ನಮ್ಮ ಶೋಷಿತರಿಗಾಗಿ, ಅನೇಕ ಹಿಂದುಳಿದವರಿಗಾಗಿ, ಅನೇಕ ಯಾವುದೇ ಒಂದು ಜಾತಿ ಮತ ಕುಲ ಮತ್ತು ಬೈರತಿ ಬಸವರಾಜಣ್ಣವರು ಅಂತ ಒಬ್ಬ ಮಹಾನ್ ನಾಯಕನ ಹುಟ್ಟುಹಬ್ಬ ಇವತ್ತು ಅವರ ಮನೆ ಬಳಿ ನಡೀತಾ ಇದೆ. ಇಡೀ ಕ್ಷೇತ್ರ ಇವತ್ತು ಲಕ್ಷಾಂತರ ಜನ ಮಹಿಳಾ ಕಾರ್ಯಕರ್ತರು, ಎಲ್ಲ ನಮ್ಮ ಪಕ್ಷದ ಮುಖಂಡರು ಮತ್ತು ರಾಜ್ಯದ ಅನೇಕ ಭಾರತೀಯ ಜನತಾ ಪಕ್ಷದ ಮುಖಂಡರು ಎಲ್ಲರೂ ಕೂಡ ಬಂದು ಇವತ್ತು ಹುಟ್ಟುಹಬ್ಬದ ಶುಭಾಶಯಗಳು ತಿಳಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಮ್ಮ ಬೈರತಿ ಬಸವರಾಜಣ್ಣವರಿಗೆ, ಕುಟುಂಬಕ್ಕೆ ಭಗವಂತ ಆಯುರಾರೋಗ್ಯ ಐಶ್ವರ್ಯವನ್ನು ಕರುಣಿಸಲಿ, ಶಾಂತಿ ಸುಖ ನೆಮ್ಮದಿಯನ್ನು ಕೊಡಲಿ. ನಾವೆಲ್ಲರೂ ಕೂಡ ಅವ್ರ ಜೊತೆಗೆ ಇರ್ತೀವಿ. ಎಲ್ಲರಿಗೂ ಕೂಡ ಜನಸಮೂಹ, ಜನರ ಆಶೀರ್ವಾದ ಇರ್ತಾರೆ. ಅಲ್ಲಿವರೆಗೂ ನಮ್ಮ ನಾಯಕರು ಸದಾ ಅವರು ಸೋಲಿಲ್ಲದ ಸರದಾರನಾಗಿರ್ತಾರೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಮತ್ತೆ ಅವರಿಗೆ ನಾನು ಹುಟ್ಟುಹಬ್ಬದ ಶುಭಾಶಯಗಳು ತಿಳಿಸಕ್ಕೆ ಇಷ್ಟಪಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನನಗೆ ಶುಭ ಜೋರ ವಯಸ್ಸೇ ಇಲ್ವಲ್ಲ. ಬೈರತಿ ಬಸವರಾಜಣ್ಣವರಿಗೆ ಹ್ಯಾಪಿ ಬರ್ತ್ಡೇ ಹೇಳೋಕ್ಕೆ ಬಂದಿದ್ದೀವಿ. ಅವರಿಗೆ ಜೀವನ ಪೂರ ಸಂತೋಷ ಸುಖವಾಗಿರಬೇಕು. ನೆಕ್ಸ್ಟು ಮುಂದೇನೂ ಅವರು ಒಂದ್ಸಲಿ ಮಿನಿಸ್ಟರ್ ಆಗಿಬಿಟ್ಟು ನಮಗೆಲ್ಲರಿಗೂ ಸಹಾಯ ಫಸ್ಟೂ ಮಾಡಿದ್ದಾರೆ, ಈಗ ಮಾಡಿದ್ದಾರೆ, ನೆಕ್ಸ್ಟೂ ಆಗಬೇಕು ಅಂತ ಮನಸ್ಫೂರ್ತಿವಾಗಿ ಅವ್ರ ಮನಸ್ಸಲ್ಲಿ ನಮ್ಗೆ ಅದೇ ಇದೆ. ಅದಾಗಲೇಬೇಕಲ್ವ ಮೇಡಮ್, ಅವರು ಆಗಲೇಬೇಕು. ಮುಂಚೆನೇ ಬಂದಿದ್ದಾರೆ ಅಲ್ವಾ ಫಸ್ಟ್ ಟೈಮ್ತನೂ. ಅವರು ಹಾರ್ಡ್ ವರ್ಕರ್ ಅಲ್ವಾ, ಅದಕ್ಕೆ ಹಾಗೇ ಆಗ್ತಾರೆ. ಡೆಫಿನೆಟಾಗಿ ಅವರು ನಮ್ಮಂಥ ಅವ್ರಿಗೆಲ್ಲ ಸ್ಫೂರ್ತಿಯಾಗಿ ಇರ್ತಾರೆ. ಅವರು ಲೋಕಸಭಾ ಚುನಾವಣೆಗೆ ಹೆಚ್ಚಿನ ರೀತಿ ಪಕ್ಷಕ್ಕೋಸ್ಕರ ದುಡಿಬೇಕು. 100% ದುಡಿಯೋದು ಇವ್ರಿಗಿಂತ ಮೋದಿಯಿಂದನೇ ದುಡಿಬೇಕಾಗುತ್ತೆ. ಎಲ್ಲರೂ ಮೋದಿ ಅಕ್ಷಂತೆ ಕೊಟ್ಟು ರಾಮನ ದೇವಸ್ಥಾನ ಕಟ್ಟಿ 500 ವರ್ಷ ಪ್ರಾಬ್ಲಮ್ ಕ್ಲಿಯರ್ ಮಾಡಿದ್ದಾರೆ. ಅಂದರೆ ಜ್ಞಾನವಾಸಿ ಮಸೀದ್ನೆಲ್ಲ ಇವಾಗ ಕ್ಲಿಯರ್ ಮಾಡ್ತಾ ಇದ್ದಾರೆ. ಅಂದರೆ ಮೋದಿ ಇದ್ದರೆ ನಮ್ಮ ದೇಶ ಇದ್ದರೆ ನಾವು. ಅವಾಗ ಡೆಫಿನೆಟಾಗಿ ಬಸವರಾಜಣ್ಣವರಾಗಲಿ, ನಾವಾಗಲಿ, ನೀವಾಗಲಿ, ಎಲ್ಲರಾಗಲಿ ಮೋದಿಗೋಸ್ಕರವಾಗಿ ದುಡಿದು ಅವ್ರಿಗೆ ಹೆಚ್ಚಿನ ಸೀಟ್ ಅವ್ರಿಗೆ ಕೊಟ್ಟರೆ, ಅವರು ಎಂ ಪಿ ಸೀಟ್ ಕೊಟ್ಟರೆ PM ಆಗ್ತಾರೆ. ಡೆಫಿನೆಟಾಗಿ ಮಾಡಲೇಬೇಕು. ಅದು ನಮ್ಮ ಕರ್ತವ್ಯ. ನಾವು ನಮ್ಮ ದೇಶಕ್ಕಾಗಿ ಭಾರತ ದೇಶ ಸುಭದ್ರವಾಗಿರಬೇಕು ಅಂದರೆ ನಾವು MP ಸೀಟ್ ಅವ್ರಿಗೆ ಕೊಡಲೇಬೇಕಾಗುತ್ತದೆ.